ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಅರಣ್ಯ ಭೂಮಿ ಒತ್ತುವರಿ ಆರೋಪದ ಬೆನ್ನಲ್ಲೇ ಜಂಟಿ ಸರ್ವೆಯನ್ನ ಇವತ್ತು ನಡೆಸಲಾಗ್ತಾ ಇದೆ. ಕೋಲಾರದಲ್ಲಿ ಸುಮಾರು 20 ವರ್ಷಕ್ಕೂ ಹಳೆಯದಾದಂತಹ ಪ್ರಕರಣ ಇದು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿವಾದಿತ ಭೂಮಿಯ ಸರ್ವೆ ಕಾರ್ಯ ಸದ್ಯಕ್ಕೆ ಜಂಟಿಯಾಗಿ ಆಗ್ತಾ ಇದೆ. 3 ಬಾರಿ ಈ ಹಿಂದೆ ಇದು ಮುಂದೂಡಲ್ಪಟ್ಟಿತ್ತು. ಸರ್ವೆನೇ ನಡೆದಿರಲಿಲ್ಲ ಅಲ್ಲಿ. ಅದಕ್ಕೆ ಹಲವಾರು ಆರೋಪಗಳು ಕೇಳಿ ಬಂದಿತ್ತು. ರಾಜಕೀಯ ಪ್ರಭಾವವನ್ನ ಬಳಸಿ ಮಾಡಲಿಲ್ಲ ಅಂತೆಲ್ಲ. ಹೊಸ ಹುಡಿಯದ ಸರ್ವೆ ನಂಬರ್ 1, 2ರಲ್ಲಿ ಈ ಸರ್ವೆ ಕಾರ್ಯ ಸದ್ಯಕ್ಕೆ ಆಗ್ತಾ ಇದೆ. ಡಿಸಿ MR ರವಿ, DCF ಸರೀನಾ ಅವರ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ಆಗ್ತಾ ಇದೆ. ಹೈಕೋರ್ಟ್ ಇನ್ಫ್ಯಾಕ್ಟ್ ಡೈರೆಕ್ಷನ್ ಕೊಟ್ಟಿತ್ತು, ಜಂಟಿ ಸರ್ವೆ, ಜಾಯಿಂಟ್ ಸರ್ವೆ ಮಾಡಿ ಈ ಪ್ರಕರಣದಲ್ಲಿ ಅಂತ ಹೇಳಿ. ಸೊ ಸದ್ಯಕ್ಕೆ ಆ ಎಲ್ಲ ಪ್ರಕ್ರಿಯೆಗಳು ಆಗ್ತಾ ಇದೆ. ಈ ಪ್ರಕ್ರಿಯೆ ನಡೆಸಬೇಕಾದ್ರೆ ಇಡೀ ಪ್ರಕರಣದ ಕೇಂದ್ರ ಬಿಂದುವಾಗಿರುವಂತಹ ರಮೇಶ್ ಕುಮಾರ್ ಅವರು ಕೂಡ ಹಾಜರಿರಬೇಕು. ಬಿಕಾಸ್ ಅವರಿಗೆ ಸಂಬಂಧಪಟ್ಟಂತಹ ಭೂಭಾಗ ಆಗಿರೋದ್ರಿಂದ, ಅಂದರೆ ಜಮೀನು ಆಗಿರೋದ್ರಿಂದ ಅವರು ಕೂಡ ಹಾಜರಿರಬೇಕು ಅಂತ ಈಗಾಗಲೇ ನೋಟಿಸ್ ಕಂದಾಯ ಇಲಾಖೆಯಿಂದ ಹೋಗಿತ್ತು. ಹೀಗಾಗಿ ಹೇಗಾಗುತ್ತೆ ಸರ್ವೆ ಮತ್ತು 64 ಎಕರೆ ಒತ್ತುವರಿ ಆಗಿರೋದು ನಿಜಾನಾ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಸರ್ವೆ ಕಲ್ಲಂತ ಸಾಮಾನ್ಯವಾಗಿರುತ್ತೆ. ಆ ಸರ್ವೆ ಕಲ್ಲನ್ನ ಆಧರಿಸಿ ಮತ್ತು ಕಂದಾಯ ಇಲಾಖೆ ಹತ್ರ ಮೂಲ ಡಾಕ್ಯುಮೆಂಟ್ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಜಾಯಿಂಟ್ ಸರ್ವೆ ಆಗುತ್ತೆ. ಚೈನ್ ಮೆಷರ್ಮೆಂಟ್ ಮಾಡಿದಾಗ ಇದು ಅಲ್ಲಿ ಬಂದಿದೆಯಾ, ಅದು ಈ ಕಡೆ ಬಂದಿದೆಯಾ, ಓವರ್ಲ್ಯಾಪ್ ಆಗಿದೆಯಾ, ಯಾವುದ್ರಲ್ಲಿ ಸೇರ್ಕೊಂಡಿದೆ ಅನ್ನೋ ವಿಚಾರ ಆಮೇಲೆ ಗೊತ್ತಾಗುತ್ತೆ. ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್. ಇನ್ನೊಂದು 2-3 ಗಂಟೆಲಿ ನಮ್ಗೆ ವಿಷಯ ಸ್ಪಷ್ಟ ಆಗ್ತದೆ. ಓಕೆ, ಥ್ಯಾಂಕ್ ಯು. ಬನ್ನಿ. ಸೊ 4 ಟೀಮ್ ರೆಡಿ ಇದೀರಲ್ಲಪ್ಪ, ಪ್ಲೀಸ್. ಕಾರ್ಯತಂತ್ರ ಹೇಗಿದೆ ಅಂತಂದರೆ, ಒಟ್ಟು 4 ಟೀಮ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸರ್ವೆ ಟೀಮ್ನಲ್ಲಿ ಒಂದು ಉತ್ತರ, ಇನ್ನೊಂದು ದಕ್ಷಿಣ, ಇನ್ನೊಂದು ಪಶ್ಚಿಮ ಮತ್ತು ಇನ್ನೊಂದು ಭಾಗ. ಈ 4 ಭಾಗಗಳಿಗೆ 4 ಟೀಮ್ಗಳಲ್ಲಿ ಸರ್ವೇಯರ್ಸ್ ಇರ್ತಾರೆ. ಆ ಪ್ರತಿ ಸರ್ವೇಯರ್ಸ್ ಟೀಮ್ನಲ್ಲಿ ಫಾರೆಸ್ಟ್ ಸರ್ವೇಯರ್ಸು ಕೂಡ ಇರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಹತ್ರ ಒಂದು ರೋವರ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಆ ರೋವರ್ನಲ್ಲಿ ಮೊದಲು ಈ 2 ಸರ್ವೆ ನಂಬರ್ಗಳು, ಹೊಸಗುಡ್ಡಿಯ ಸರ್ವೆ ನಂಬರ್ 1 ಮತ್ತು 2, ಅದರ ಪೂರ್ತಿ ಗಡಿಯನ್ನು ಅವರು ಟ್ರಾವೆರ್ಸ್ ಮಾಡ್ತಾರೆ. ಟ್ರಾವೆರ್ಸ್ ಮಾಡಿ ಅದನ್ನು ಫೀಚರ್ಸ್ ಎಲ್ಲನೂ ಅದನ್ನು ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡೋದಂದರೆ ಅದರಲ್ಲಿ ಇನ್ಕ್ಲೂಡಿಂಗ್ ಕೋಆರ್ಡಿನೇಟ್ಸು, ಎಲ್ಲೆಲ್ಲಿ ಏನೇನಿದೆ ಅನ್ನೋದೆಲ್ಲ ಆ ಪಾಯಿಂಟ್ಸ್ಗಳನ್ನು ಕವರ್ ಮಾಡಿಕೊಂಡು 4 ಟೀಮ್ಗಳು ಅದನ್ನು ರೀಡಿಂಗ್ಸ್ನ ತಗೊಂಡು ಇಲ್ಲಿಗೆ ಬರ್ತಾರೆ. ಇದು ನಾವು ಮೊದಲಿಗೆ ಮಾಡ್ತಕ್ಕಂಥದ್ದು. ಬಹುಶಃ ಪ್ರಾರಂಭ ನಾವು ಇಲ್ಲಿಂದಲೇ ಶುರು ಮಾಡಿ ನಾನು ಒಂದು ಪಾಯಿಂಟ್ವರೆಗೂ ನಿಮ್ಮ ಜೊತೆ ನಾನು ಬರ್ತೀನಿ, ತಾವು ಕೂಡ ಅದನ್ನು ಬಂದು ನೋಡ್ಬೋದು. ಆನಂತರ ಅವ್ರವ್ರ ಕೆಲಸ ಮಾಡಲಿ. ಯಾಕೆಂದರೆ ಇದು ಟೆಕ್ನಿಕಲ್ ವರ್ಕ್. ಇದು ಟೆಕ್ನಿಕಲ್ ವರ್ಕ್ ಮಾಡುವಾಗ 2 ಟೀಮ್ ಇರೋದ್ರಿಂದ ಇದು ನಮ್ಮದು ಏನಂದರೆ ರೆವಿನ್ಯೂ ಮತ್ತು ಫಾರೆಸ್ಟ್ ಇಲಾಖೆ. ಹೊಸಹುಡಿಯ ಗ್ರಾಮದಲ್ಲಿ ಈಗ ಜಂಟಿ ಸರ್ವೆ ನಡೀತಾ ಇದೆ. ಜಂಟಿ ಸರ್ವೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಜಂಟಿ ಸರ್ವೆ. ರಮೇಶ್ ಕುಮಾರ್ ಅವರು ಕೂಡ ಸ್ಪಾಟಿಗೆ ಬಂದಿದ್ದಾರೆ. ನೀವೇ ಸರ್ವೆ ಮಾಡಿ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಅವರೇ ಸರ್ವೆ ಮಾಡೋದು, ಜೊತೆಗೆ ನಿಮ್ಮ ಸರ್ವೆಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ ಅಂತ ಕೂಡ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ. 61-62 ಎಕರೆ ಒತ್ತುವರಿ ಆರೋಪ ಕೇಳಿಬಂದಿರತಕ್ಕಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಅವರಿಂದ ಪಡ್ಕೊಳ್ಳೋಣ. ರವಿ, ಜಿಲ್ಲಾಧಿಕಾರಿಗಳು ಮಾತನಾಡ್ತಾ ಇದ್ದಿದ್ದನ್ನು ಈಗ ತಾನೇ ಕೇಳ್ತಾ ಇದ್ವಿ. ಈಗ ಜಂಟಿ ಸರ್ವೆ ಆರಂಭ ಆಗಿದೆಯಾ, ಇದರ ರಿಪೋರ್ಟ್ ಅಂದರೆ ಒತ್ತುವರಿ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗೋದು ಯಾವಾಗ? ಖಂಡಿತ ಅರವಿಂದ್, ನಾವಿವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಬಳಿ ಇರುವಂಥ ಸರ್ವೆ ನಂಬರ್ 1 ಮತ್ತು 2ರಲ್ಲಿದ್ದೇವೆ. ಇಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಜೊತೆಗೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ 3 ಇಲಾಖೆಗಳು ಈಗಾಗಲೇ ಜಂಟಿ ಸರ್ವೆ ಕಾರ್ಯಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾತನಾಡ್ತಾ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈಗ 4 ದಿಕ್ಕುಗಳಲ್ಲೂ ಕೂಡ ರೋವರ್ ಮೂಲಕ ಸರ್ವೆ ಕಾರ್ಯದಲ್ಲಿ ಅಂದರೆ ಗಡಿಭಾಗಗಳನ್ನು ಗುರುತಿಸ್ತೇವೆ. ಅದಾದ ಬಳಿಕ ನಮಗೆ ಇನ್ನೊಂದು 2-3 ಗಂಟೆಯಲ್ಲಿ ಒತ್ತುವರಿ ಆಗಿದೆಯಾ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಕೊಡ್ತೀವಿ ಅನ್ನೋವಂಥ ಮಾಹಿತಿಯನ್ನು ಸದ್ಯಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಒತ್ತುವರಿ ಆಗಿದೆಯಾ ಇಲ್ಲ ಅನ್ನೋವಂಥ ಮಾಹಿತಿಯನ್ನು ಸದ್ಯಕ್ಕೆ ಇನ್ನೂ ಹೇಳ್ತಾ ಇಲ್ಲ. ಯಾಕಂದರೆ ಈಗಷ್ಟೇ ಏನು 4 ದಿಕ್ಕುಗಳಲ್ಲಿ ರೋವರ್ ಮೂಲಕ ಅಂದರೆ ಇನ್ಸ್ಟ್ರೂಮೆಂಟ್ ರೋವರ್ ಮೂಲಕ ಒತ್ತುವರಿ ಅಂದರೆ 4 ಗಡಿಗಳನ್ನು ಗುರುತಿಸ್ತೇವೆ. 4 ಟೀಮ್ಗಳನ್ನು ಮಾಡಲಾಗಿದೆ. ಅದರಂತೆ 4 ಟೀಮ್ಗಳನ್ನು ಮಾಡಿ ಆ ರೋವರ್ ಮೂಲಕ ಗಡಿಗಳನ್ನು ಗುರುತಿಸಿ ಮೊದಲಿಗೆ ಕಂದಾಯ ಇಲಾಖೆಯ ಅಂದರೆ ಕಂದಾಯ ಸರ್ವೆಯನ್ನು ಮುಗಿಸ್ತೇವೆ. ಅದಾದ ಬಳಿಕ ಅರಣ್ಯ ಇಲಾಖೆ ಸರ್ವೆಯನ್ನು ಮುಗಿಸ್ತೇವೆ. ನಮ್ಮಲ್ಲಿರುವಂಥ ಮ್ಯಾಪ್ ಜೊತೆಗೆ
ಜೊತೆಗೆ ಅವರಲ್ಲಿರೋಂಥ ಮ್ಯಾಪು ಎಲ್ಲವನ್ನ ತಾಳೆ ಮಾಡಿದ ಬಳಿಕ ಒತ್ತುವರಿ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ಅದಾದ ಸರ್ವೆ ಆದ ಬಳಿಕ ತಿಳಿಸ್ತೇವೆ ಅನ್ನುವಂಥದ್ದು ಸದ್ಯಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ಜಂಟಿ ಸರ್ವೆ ಕಾರ್ಯಕ್ಕೆ 3 ಇಲಾಖೆಗಳು ಅಂದರೆ ಕಂದಾಯ ಇಲಾಖೆ, ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಎಲ್ಲವೂ ಕೂಡ ಈಗಾಗಲೇ ಸಜ್ಜಾಗಿ ನಿಂತಿರ್ತಕ್ಕಂಥದ್ದು. ಇನ್ನೇನು ರಮೇಶ್ ಕುಮಾರ್ ಕೂಡ ಈಗಾಗಲೇ ಉಪಸ್ಥಿತಿ ಇರ್ತಕ್ಕಂಥದ್ದು. ಅಂದರೆ ಒಳಭಾಗದಲ್ಲಿ ಈಗಾಗಲೇ ನೋಡೋದಾದರೆ ಇದು ಹೊಸಗುಡ್ಡೆ ಬಳಿ ಇರುವಂಥ ರಮೇಶ್ ಕುಮಾರ್ ಅವರ ತೋಟ. ಇದು ಇಲ್ಲಿಂದ ಅವರ ನಾವೇನು ವಿವಾದಿತ ಅರಣ್ಯ ಭೂಮಿ ಅಂತ ಹೇಳ್ತಾ ಇದ್ದೀವಿ, ಇದು 61 ಎಕರೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಬರೆದುವಂಥ ಒಂದು 61 ಎಕರೆ ಜಮೀನು ಇದು. ಇಲ್ಲಿಂದ ಈಗ 4 ತಂಡಗಳಾಗಿ ರೋವರ್ ಮೂಲಕ ಗಡಿಗಳನ್ನು ಗುರುತಿಸ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಜಿಲ್ಲಾಧಿಕಾರಿಗಳು ಕೊಡ್ತಾ ಇರ್ತಕ್ಕಂಥದ್ದು. ಅದರಂತೆ ಈ ಭಾಗದಲ್ಲಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ವೆ ಕಾರ್ಯ ಆರಂಭ ಆಗಿರ್ತಕ್ಕಂಥದ್ದು. ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಬಂದೋಬಸ್ತ್, ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಎಲ್ಲದಕ್ಕೂ ಸಜ್ಜಾಗಿ ನಿಂತಿರ್ತಕ್ಕಂಥದ್ದು. ಇಲ್ಲಿ ನೋಡೋದಾದರೆ ಹೆಚ್ಚಿನ ಭದ್ರತೆಗಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ನಿಖಿಲ್ ಅವರು ಕೂಡ ಆಗಮಿಸಿರ್ತಕ್ಕಂಥದ್ದು. ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಜೊತೆಗೆ ಎಲ್ಲದಕ್ಕೂ ಸಹಕಾರ ನೀಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಸರ್ವೆ ಕಾರ್ಯಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಧಿಕಾರಿಗಳು ಕೂಡ ಈಗಾಗಲೇ ಸರ್ವೆ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ನೋಡೋದಾದರೆ ಈ ಭಾಗದಲ್ಲಿ ನನ್ನ ಬಲಭಾಗದಲ್ಲಿ ರಮೇಶ್ ಕುಮಾರ್ ಅವರ ತೋಟ ಇರ್ತಕ್ಕಂಥದ್ದು. ಇದು ಈಗ ಸರ್ವೆ ನಡೆಯುವಂಥದ್ದು. ಇಲ್ಲಿ ರೋವರ್ ಮೂಲಕ ಒಂದು ಇನ್ಸ್ಟ್ರೂಮೆಂಟನ್ನು 4 ದಿಕ್ಕುಗಳಲ್ಲಿ 4 ತಂಡಗಳು ಈ ಒಂದು ರೋವರ್ ಮೂಲಕ ಸರ್ವೆ ಕಾರ್ಯವನ್ನು ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳ ತಂಡ ಸಜ್ಜಾಗಿರ್ತಕ್ಕಂಥದ್ದು. 4 ದಿಕ್ಕುಗಳಲ್ಲಿ ಅಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ದಿಕ್ಕುಗಳಲ್ಲಿ ಈ ಒಂದು ಸರ್ವೆ ಕಾರ್ಯವನ್ನು ಮಾಡಿ ಅಲ್ಲಿ ಗಡಿಗಳನ್ನು ಗುರುತಿಸಿ, ಮೊದಲಿಗೆ ಕಂದಾಯ ಇಲಾಖೆ ಗಡಿಯನ್ನು ಗುರುತಿಸಿ, ಅದಾದ ಬಳಿಕ ಅರಣ್ಯ ಇಲಾಖೆ ಒಂದು ಗಡಿಯನ್ನು ಗುರುತಿಸಿ ಅಲ್ಲಿಂದ ಒತ್ತುವರಿ ಆಗಿದೆಯಾ ಇಲ್ಲೋ ಅನ್ನೋ ಒಂದು ಮಾಹಿತಿಗೆ ಸ್ಪಷ್ಟ ನಿರ್ದೇಶನಕ್ಕೆ ಅಧಿಕಾರಿಗಳು ಬರೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಜಂಟಿ ಸರ್ವೆ ಕಾರ್ಯಕ್ಕೆ ಈಗಾಗಲೇ ಅರಣ್ಯ ಇಲಾಖೆ ಜೊತೆಗೆ ಕಂದಾಯ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಅಧಿಕಾರಿಗಳು ಕೂಡ ಈಗಾಗಲೇ ಸಜ್ಜಾಗಿ ನಿಂತಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಟಿ ಸರ್ವೆ ಕಾರ್ಯ ಆರಂಭವಾಗಲಿದೆ. ಅರವಿಂದ್, ಎಷ್ಟು ತನಕ ತಗೊಳ್ಬಹುದು ಶ್ರೀನಿವಾಸ್ ಈ ಎಲ್ಲಾ ಪ್ರಕ್ರಿಯೆ ಮುಗಿಯೋದಕ್ಕೆ? ರವಿ, ಖಂಡಿತ ಇದು ಸರ್ವೆ ನಂಬರ್ 1 ಮತ್ತು 2ರಲ್ಲಿ 122 ಎಕರೆ ಇರ್ತಕ್ಕಂಥದ್ದು. 7 ಜನ ಇದರಲ್ಲಿ ಬರ್ತಕ್ಕಂಥದ್ದು. 7 ಜನರಲ್ಲಿ ರಮೇಶ್ ಕುಮಾರ್ ಅವರು ಕೂಡ ಒಬ್ಬರಾಗಿರ್ತಕ್ಕಂಥದ್ದು. ಅದರಂತೆ ಇಡೀ ದಿನ ಒಂದು ಪ್ರಕ್ರಿಯೆ, ಇದು ಇಡೀ ದಿನದ ಪ್ರಕ್ರಿಯೆ ಆಗಿರುತ್ತೆ. ಅಂದರೆ ಅಧಿಕಾರಿಗಳ ಕಾರ್ಯ ಅಂದರೆ ಗಡಿಗಳನ್ನು ಗುರುತಿಸಿದ ಅದಾದ ಬಳಿಕ ಒಂದು ಸ್ಪಷ್ಟ ನಿರ್ದೇಶನ ಮತ್ತು ನಿಲುವಿಗೆ ಅಧಿಕಾರಿಗಳು ಬರಲಿದ್ದಾರೆ. ಅಂದರೆ ಇಡೀ ದಿನದ ಪ್ರೋಗ್ರೆಸ್ ಇದು ಆಗಿರುತ್ತೆ. ರೈಟ್ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಅರಣ್ಯ ಇಲಾಖೆಯವರು ಮಾಡಿದ ಸರ್ವೆಯನ್ನು ಕಂದಾಯ ಇಲಾಖೆಯವರು ಒಪ್ಪಬೇಕು, ಕಂದಾಯ ಇಲಾಖೆಯವರು ಮಾಡಿದ ಸರ್ವೆಯನ್ನು ಅರಣ್ಯ ಇಲಾಖೆಯವರು ಒಪ್ಪಬೇಕು. ಇಬ್ಬರೂ ಸೇರಿ ಒಂದು ನಿರ್ಧಾರಕ್ಕೆ ಬರಬೇಕು. ಆಗ ಆ ನಿರ್ಧಾರ ಒತ್ತುವರಿ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಗೊತ್ತಾಗುತ್ತೆ ಅದು ರಿಪೋರ್ಟ್ ಏನು ಅಂತಂದ್ಬಿಟ್ಟು. ಒತ್ತುವರಿ ಆಗಿದ್ದರೆ ಮುಲಾಜಿಲ್ದೇ ಅರಣ್ಯ ಇಲಾಖೆಯವರು ಅವರ ಒತ್ತುವರಿ ಆಗಿರ್ತಕ್ಕಂಥ ಜಾಗವನ್ನು ಅಕ್ವೈರ್ ಮಾಡ್ಕೊಳ್ತಾರೆ. ಆಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ತಾರೆ. ಒಂದು ವೇಳೆ ಒತ್ತುವರಿ ಆಗೇ ಇಲ್ಲ ಅಂತಂದರೆ ಅವ್ರು ಅವತ್ತಿಂದನೂ ವಾದ ಮಾಡ್ಕೊಂಡು ಬಂದಿರೋದು ರಮೇಶ್ ಕುಮಾರ್ ಅದೇನೆ, ನಾನು 1 ಅಡಿ ಜಾಗನೂ ಒತ್ತುವರಿ ಮಾಡ್ಕೊಂಡಿಲ್ಲ ಅಂತ. ಬಟ್ ಯಾಕಿದು 20 ವರ್ಷದಿಂದ ಬಗೆಹರಿದಿಲ್ಲ ನನಗೆ ಗೊತ್ತಿಲ್ಲ. ಜಂಟಿ ಸರ್ವೆ ಮಾಡಕ್ ಹೋದಾಗ್ಲೆಲ್ಲ ಅದು ಡೇಟ್ಸ್ ಇಲ್ದೇನೆ ಮುಂದೂಡಿಕೆ ಆಗ್ತಾ ಇತ್ತು. ಪ್ರಭಾವ ಯಾರ್ದಿರ್ತಾ ಇತ್ತು ಅನ್ನೋದು ಪ್ರಶ್ನೆ. ಮತ್ತೆ ಕೋರ್ಟ್ ಕೂಡ ಗರಂ ಆಯಿತು ಈ ವಿಚಾರದಲ್ಲಿ. ಕೋರ್ಟ್ ಆದೇಶ ಕೊಟ್ಟಿದ್ರೂ ಕೂಡ ಮೇಲಿಂದ ಮೇಲೆ ಡೇಟ್ ಮುಂದೂಡಿಕೆ ಆಗ್ತಾ ಇದೆ ಅಂತಂದರೆ ಏನರ್ಥ? ಪ್ರಭಾವಿಗಳಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯನ ಅಂತಕ್ಕಂಥದ್ದು ಕೂಡ ಕೇಳಿಬಂದಿತ್ತು. ಹಾಗಾಗಿ ಇವತ್ತು ಅದನ್ನು ಡಿಸೈಡ್ ಮಾಡೇ ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಆಮೇಲೆ ರಮೇಶ್ ಕುಮಾರ್ ಅವ್ರ ಕೈಲೂ ಏನೂ ಇಲ್ಲ. ಒಂದು ವೇಳೆ ಒತ್ತುವರಿ ಆಗಿದ್ದೇ ನಿಜ ಆದರೆ ಖಂಡಿತ ಅದನ್ನು ಅವ್ರು ಅಕ್ವೈರ್ ಮಾಡ್ಕೋತಾರೆ. ಆ ಜಾಗವನ್ನು ಮುಂದೆ ಅದು ದೂರು ದಾಖಲಾಗಬೇಕು. ಅರಣ್ಯ ಇಲಾಖೆಯಿಂದ ರಮೇಶ್ ಕುಮಾರ್ ವಿರುದ್ಧ ಕಂಪ್ಲೇಂಟ್ ಆಗಬೇಕು. ಕಂಪ್ಲೇಂಟ್ ಆದಮೇಲೆ ಈ ಥರ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂದಮೇಲೆ ಆಮೇಲೆ ಎನ್ಕ್ವೈರಿ ಆದಮೇಲೆ ರಮೇಶ್ ಕುಮಾರ್ ಅವರಿಗೆ ಅದಕ್ಕೇನು ಶಿಕ್ಷೆ ಅಂತಕ್ಕಂಥದ್ದೆಲ್ಲವೂ ಕೂಡ ಮುಂದೆ ಡಿಸೈಡ್ ಆಗುತ್ತೆ, ಒಂದು ವೇಳೆ ಒತ್ತುವರಿ ಆಗಿದ್ದರೆ. ಇಲ್ಲ ಅಂದರೆ ಇಲ್ಲ.